ಜಗತ್ತಿನ ಯಾವ ದೇಶದಲ್ಲಿ ಮಗು ಜನಿಸಿದರೆ ಸರ್ಕಾರ ಉಡುಗೊರೆ ನೀಡುತ್ತದೆ? ಕೆನಡಾ, ಆಸ್ಟ್ರೇಲಿಯಾ, ಜಪಾನ್, ಸ್ವಿಟ್ಜರ್ಲೆಂಡ್. ಸರಿಯಾದ ಉತ್ತರ ಸ್ವಿಟ್ಜರ್ಲೆಂಡ್. ಅಧಿಕ ಬ್ರೆಡ್ ತಿನ್ನುವುದರಿಂದ ದೇಹದಲ್ಲಿ ಯಾವ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚು? ಮಧುಮೇಹ, ರಕ್ತಹೀನತೆ, ಟೈಫಾಯ್ಡ್, ಕ್ಯಾನ್ಸರ್. ಸರಿಯಾದ ಉತ್ತರ ಮಧುಮೇಹ. ಯಾವ ಬಣ್ಣದ ಹೂವುಗಳು ಹೆಚ್ಚು ಪರಿಮಳಯುಕ್ತವಾಗಿವೆ? ಕೆಂಪು, ನೀಲಿ, ಹಳದಿ, ಬಿಳಿ. ಸರಿಯಾದ ಉತ್ತರ ಬಿಳಿ. ಯಾವ ಎಲೆ ಸೊಪ್ಪುಗಳು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ? ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು. ಸರಿಯಾದ ಉತ್ತರ ಪಾಲಕ್ ಸೊಪ್ಪು. ವಿಶ್ವದ ಎಷ್ಟು ದೇಶಗಳು ಫೇಸ್ಬುಕ್ ಬಳಸುವುದನ್ನು ನಿಷೇಧಿಸಿವೆ? 10, 8, 6, 3. ಸರಿಯಾದ ಉತ್ತರ 8. ಯಾವ ಹಣ್ಣನ್ನು ತಿನ್ನುವುದರಿಂದ ಮೆದುಳು ಕಂಪ್ಯೂಟರ್ಗಿಂತ ಚುರುಕಾಗುತ್ತದೆ? ಸ್ಟ್ರಾಬೆರಿ, ಚೆರ್ರಿ ಹಣ್ಣು, ಬಾಳೆಹಣ್ಣು, ಅವಕಾಡೋ. ಸರಿಯಾದ ಉತ್ತರ ಚೆರ್ರಿ ಹಣ್ಣು. ವೀಕ್ಷಕರೇ, ಇದು ಕಾಂಪಿಟೇಟಿವ್ ಯುಗ. ಇಲ್ಲಿ ಸ್ಪರ್ಧೆ ಹೇಗಿದೆ ಅಂದ್ರೆ, ಪ್ರತಿಯೊಬ್ಬ ತಂದೆ ತಾಯಿ ತನ್ನ ಮಕ್ಕಳು ಕಂಪ್ಯೂಟರ್ ರೀತಿ ಶಾರ್ಪ್ ಆಗಿರಬೇಕೆಂದು ಭಾವಿಸುತ್ತಾರೆ. ಓದು, ಬರಹ, ಬುದ್ಧಿವಂತಿಕೆ, ನೆನಪು, ಗಣಿತ ಎಲ್ಲವೂ ಕೂಡ ಶಾರ್ಪ್ ಆಗಿರಬೇಕೆಂದು ಯೋಚನೆ ಮಾಡ್ತಾರೆ. ಇದು ಅನಿವಾರ್ಯ ಕೂಡ ಹೌದು. ಜೀವನದ ರೇಸಿನಲ್ಲಿ ಗೆಲ್ಲಬೇಕಾದ್ರೆ ಇದು ತುಂಬಾ ಅನಿವಾರ್ಯ. ವೀಕ್ಷಕರೇ, ಮಾರುಕಟ್ಟೆಯಲ್ಲಿ ವಿವಿಧ ಪ್ರಕಾರದ ಚೆರ್ರಿ ಹಣ್ಣುಗಳು ಬೇಕಾದಷ್ಟು ಸಿಗುತ್ತವೆ. ಸ್ಟ್ರಾಬೆರಿ, ಬ್ಲೂಬೆರಿ, ದೇಸಿಯ ಬೆರಿ, ಈ ಹಣ್ಣುಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ತಿನ್ನಿ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿರುತ್ತದೆ. ಮಕ್ಕಳ ಮೆದುಳಿನ ವಿಕಸನಕ್ಕೆ ಇದು ಅನಿವಾರ್ಯವಾಗಿದೆ. ಇದು ಯಾವ ದೇಶದ ಧ್ವಜವಾಗಿದೆ? ಅಮೆರಿಕ, ಚೀನಾ, ಕೆನಡಾ, ಉತ್ತರ ಕೊರಿಯಾ. ಸರಿಯಾದ ಉತ್ತರ ಕೆನಡಾ. HMPV ವೈರಸ್ ಪತ್ತೆಯಾಗಿದ್ದು ಎಲ್ಲಿ? ಚೀನಾ, ಭಾರತ, ರಷ್ಯಾ, ಅಮೆರಿಕ. ಸರಿಯಾದ ಉತ್ತರ ಚೀನಾ. HMPV ವೈರಸ್ ಯಾರಿಗೆ ತುಂಬಾ ಡೇಂಜರ್? ಮಕ್ಕಳಿಗೆ, ವಯಸ್ಸಾದವರಿಗೆ, ಯುವಕರಿಗೆ, ಮಧ್ಯವಯಸ್ಕರಿಗೆ. ಸರಿಯಾದ ಉತ್ತರ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ. ವೀಕ್ಷಕರೇ, ಈ ಹಿಂದೆ ವಿಶ್ವವನ್ನೇ ನಡುಗಿಸಿದ್ದ ಮಹಾಮಾರಿ ಕೊರೋನಾ ವೈರಸ್ ಲಕ್ಷಣಗಳನ್ನೇ ಹೋಲುವ ಮತ್ತೊಂದು ವೈರಸ್ ಚೀನಾದಲ್ಲಿ ಹರಡುತ್ತಿದೆ. ಹೀಗಾಗಿ ಜನರಲ್ಲಿ ತೀವ್ರ ಭಯ ಹುಟ್ಟಿಸುತ್ತಿದೆ. ಅದರ ಹೆಸರು HMPV ಅಂದ್ರೆ ಹ್ಯೂಮನ್ ಮೆಟಾನ್ಯೂಮೋ ವೈರಸ್. ಚೀನಾದಲ್ಲಿ ಆಸ್ಪತ್ರೆಗಳು ರೋಗಿಗಳಿಂದ ತುಂಬಿ ತುಳುಕುತ್ತಿವೆ. ಹೀಗಾಗಿ ಜಗತ್ತಿನ ಇತರೆ ರಾಷ್ಟ್ರಗಳು ಅಲರ್ಟ್ ಆಗಿವೆ. ಭಾರತವು ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದೆ. ಆದರೂ ಭಾರತಕ್ಕೆ ಈ ವೈರಸ್ ಈಗಾಗಲೇ ಕಾಲಿಟ್ಟಿದೆ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ HMPV ವೈರಸ್ ಪತ್ತೆಯಾಗಿದೆ. 8 ತಿಂಗಳು ಹಾಗೂ 3 ತಿಂಗಳ ಮಗುವಿನಲ್ಲಿ ಈ ವೈರಸ್ ಕಾಣಿಸಿಕೊಂಡಿದೆ. ಈ HMPV ವೈರಸ್ ಕೊರೋನಾದಂತೆ ಒಂದು ಸಾಂಕ್ರಾಮಿಕ ರೋಗ. ಇದು ಕೂಡ ಮಾರಣಾಂತಿಕವಾಗಿದೆ ಎಂದು ಹೇಳಲಾಗುತ್ತಿದೆ. ಈ ವೈರಸ್ ತಗುಲಿದರೆ ಕೆಮ್ಮು, ಜ್ವರ ಮತ್ತು ಉಸಿರಾಟದ ತೊಂದರೆ ಅನುಭವಿಸುತ್ತಾರೆ. ಮಕ್ಕಳು,
ವೃದ್ಧರು ಮತ್ತು ದುರ್ಬಲ ರೋಗ ನಿರೋಧಕ ಶಕ್ತಿ ಹೊಂದಿರುವವರು ಈ ವೈರಸ್ ಸೋಂಕಿಗೆ ಒಳಗಾಗುವ ಸಾಧ್ಯತೆ ಹೆಚ್ಚು. ಈ ವೈರಸ್ಗೆ ಸದ್ಯಕ್ಕೆ ಯಾವುದೇ ಲಸಿಕೆ ಇಲ್ಲ. ಆಂಟಿವೈರಲ್ ಚಿಕಿತ್ಸೆಯನ್ನ ಶಿಫಾರಸು ಮಾಡಲಾಗುತ್ತದೆ. ಆದಾಗ್ಯೂ ರೋಗಿಗಳು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವ ಮೂಲಕ HMPV ವೈರಸ್ ಅನ್ನ ತಡೆಗಟ್ಟಬಹುದು. ಕನಿಷ್ಠ 20 ಸೆಕೆಂಡ್ ಸಾಬೂನಿನಿಂದ ಕೈ ತೊಳೆಯುವುದು, ಸ್ಯಾನಿಟೈಸರ್ ಬಳಸುವುದು, ತೊಳೆಯದ ಕೈಗಳಿಂದ ನಿಮ್ಮ ಕಣ್ಣು, ಮೂಗು ಅಥವಾ ಬಾಯಿಯನ್ನ ಮುಟ್ಟುವುದನ್ನು ತಪ್ಪಿಸುವುದು ಹಾಗೂ ಮಾಸ್ಕ್ ಬಳಸುವುದರಿಂದ ಈ ವೈರಸ್ ಅನ್ನ ತಪ್ಪಿಸಬಹುದಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ, ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.